ಸರಿ, ವಿಜುವಲೈಸೇಷನ್ ಮಾಡೋಣ. ಕಣ್ಣು ಮುಚ್ಚಿ ಉಸಿರಾಟದ ಕಡೆ ಗಮನ ಕೊಡಿ. ಇವತ್ತಿಂದ ಒಂದು ಹ್ಯಾಬಿಟನ್ನು ನೀವು ಮಾಡ್ಕೋಬೇಕಾಯ್ತಾ? ಜಸ್ಟ್ 5 ನಿಮಿಷ ನೀವೇನು ಮಾಡಬೇಕು, ಉಸಿರಾಟದ ಕಡೆ ಈಗ ಬೇಡ, ಫ್ರೀ ಆದಮೇಲೆ ಅದು ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಸೊ ಡೈಲಿ 1% ಚೇಂಜ್ ಆಗಿ ಸಾಕು. ಡೈಲಿ 1% ಚೇಂಜ್ ಆದರೆ ಒಂದು ವರ್ಷಕ್ಕೆ 365% ನಿಮ್ಮಲ್ಲಿ ಬದಲಾವಣೆ ಆಗಿಬಿಡುತ್ತೆ. ಡೈಲಿ 1% ಚೇಂಜ್ ಆದರೆ. ಸೊ ಉಸಿರಾಟದ ಕಡೆ ಗಮನ ಕೊಡಬೇಕು. 5 ನಿಮಿಷ ಹೆಂಗೆ ಉಸಿರಾಟ ನೋಡಿ, ಒಳಗೆ ಹೋಗುತ್ತೆ ಉಸಿರು, ಹೆಂಗೆ ಒಳಗೆ ಹೋಗುತ್ತೆ ಉಸಿರು, ಹೆಂಗೆ ಹೊರಗೆ ಬರುತ್ತೆ, ಒಳಗೆ ಹೋಗೋದು ಹೊರಗೆ ಬರುತ್ತೆ. ಈಗ ಮೈಂಡಿಗೆ ನೀವು ಕೆಲಸ ಕೊಡಲಿ. ನಾನು ದೆವ್ವದ ಸ್ಟೋರಿ ಹೇಳಿದ್ದೆ ನೋಡಿ ನಾನು, ಆಯಿತಾ? ಒಂದು ಕಂಬನ ಹತ್ತು ಇಳಿ ಅಂತ ಹೇಳಬೇಕು, ಇಲ್ಲಾಂದರೆ ಅದೇನು ಮಾಡುತ್ತೆ, ನಮ್ಮನ್ನೇ ತಿನ್ನಕ್ಕೆ ಬಂದ್ಬಿಡುತ್ತೆ ಅಂತ ನಿಮ್ಗೆ ಒಂದು ಸ್ಟೋರಿ ಹೇಳಿದ್ದೆ. ನಿಮ್ಗೆ ಯಾವಾಗ ಫ್ರೀ ಇರ್ತೀರಿ ಉಸಿರಾಟದ ಕಡೆ ಗಮನ ಕೊಡಿ. ಏನಾಗುತ್ತೆ, ಇದನ್ನು ಪ್ರಾಕ್ಟೀಸ್ ಮಾಡ್ತಾ 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 ಮೈಂಡ್ ಪ್ರೆಸೆಂಟಲ್ಲಿರುತ್ತೆ, ಸುಮ್ಮನಿರುತ್ತೆ, ಶಾಂತವಾಗಿರುತ್ತೆ. ನಿಮಗೆ ಬರೀ ಯೋಚನೆಗಳೇ ಕರ್ಕೊಂಡು ಹೋಗಲ್ಲ, ಸುಮ್ಮನಿರುತ್ತೆ. ನೀವು ಸುಮ್ಮನಿದ್ರೆ ಅದು ಸುಮ್ಮನಿರುತ್ತೆ. ಯಾರು ನೆಗೆಟಿವ್ ಪೀಪಲ್ ಇರ್ತಾರಲ್ಲ ಅವ್ರ ಮೈಂಡು ಸುಮ್ಮನಿರಲ್ಲ, ಕಿತಾಪತಿ ಮಾಡ್ತಾನೆ ಇರುತ್ತೆ, ಏನೇನೇನೋ ವಿಚಾರ ತಂದು ಕೊಡ್ತಾ ಹೋಗುತ್ತೆ. ಉಸಿರಾಟದ ಕಡೆ ಗಮನ ಕೊಡ್ತಾ ಹೋಗಿ. 5 ನಿಮಿಷ, ಡೈಲಿ 5 ನಿಮಿಷ, ಆಯಿತಾ? ಓಕೆ, ಸರಿ. ನಿಧಾನಕ್ಕೆ ಉಸಿರಾಡಿ. ಉಸಿರನ್ನ ಒಳಗೆ ತೊಗೊಂಡಾಗ ಹೊಟ್ಟೆ ಮಾಡಿ, ಉಸಿರನ್ನ ಬಿಡಬೇಕಾದ್ರೆ ಹೊಟ್ಟೆ ಒಳಗೆ ಬರೋದನ್ನು ಅಬ್ಸರ್ವ್ ಮಾಡಿ. ಎಷ್ಟು ನಿಧಾನಕ್ಕೆ ಉಸಿರಾಡ್ತೀರಾ ಅಷ್ಟು ಒಳ್ಳೆಯದು. ನೋಡಿ, ನೀವು ಪರಮಾತ್ಮ ಅನ್ಕೋಬೋದು, ಅಥವಾ ಯೂನಿವರ್ಸ್ ಅನ್ಬೋದು, ಅಥವಾ ಯಾವುದೋ ಒಂದು ಎನರ್ಜಿ ಅನ್ಕೋಬೋದು. ಒಟ್ಟು ಒಂದು ಪ್ರೆಸೆಂಟ್ ಇದೆ, ಎಲ್ಲದೂ ಅದು ನೋಡ್ತಾ ಇದೆ. ಆ ಎನರ್ಜಿ, ಆ ಯೂನಿವರ್ಸ್, ಆ ಪರಮಾತ್ಮ ನಿಮ್ಮನ್ನೇ ಆಯ್ಕೆ ಮಾಡ್ಕೋತಿದೆ. ಎಷ್ಟೋ ಜನ ಹುಟ್ಟುತ್ತಾರೆ, ಎಷ್ಟೋ ಜನ ಸಾಯ್ತಾರೆ. ಅವ್ರು ಹುಟ್ಟಿದ್ದು ಗೊತ್ತಿಲ್ಲ, ಸತ್ತಿದ್ದು ಗೊತ್ತಿಲ್ಲ, ಒಂದಿರುವೆ ಬಂದಿದ್ದು ಗೊತ್ತಿಲ್ಲ, ಒಂದಿರುವೆ ಸತ್ತಿದ್ದು ಗೊತ್ತಿಲ್ಲ. ಸೊ ಆ ಥರ ನಮ್ಮ ಲೈಫ್ ಆಗಲ್ಲ. ನಾವು ಈ ಜೀವನದಲ್ಲಿ ಏನೋ ಒಂದು ಕ್ರಾಂತಿ ಮಾಡೋಕ್ಕೆ ಬಂದಿದ್ದೀವಿ, ಏನೋ ಸಾಧನೆ ಮಾಡೋಕ್ಕೆ ಬಂದಿದ್ದೀವಿ. ಆ ಪರಮಾತ್ಮ ನನ್ನನ್ನೇ ಆಯ್ಕೆ ಮಾಡಿದ್ದಾನೆ, ಅಥವಾ ಯೂನಿವರ್ಸ್ ಆಗಲಿ, ಈ ಎನರ್ಜಿ ಆಗಲಿ ನನ್ನನ್ನೇ ಆಯ್ಕೆ ಮಾಡಿದ್ದಾನೆ. ಯಾಕೆ ನಿಮ್ಮನ್ನೇ ಆಯ್ಕೆ ಮಾಡಿದ್ದಾನೆ ಅಂದರೆ, ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಿದ್ದೀರಾ. ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಹೇಳ್ತಾರೆ ಅಂದರೆ, ಅಶ್ವಿನಿ ದೇವತೆಗಳು ಒಂದ್ಸರಿ ಅಸ್ತು 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 ಅಂತ ಹೇಳ್ತಾರೆ, ಒಂದು ರೌಂಡ್ ಬಂದು ಹೋಗ್ತಾರಂತೆ, ಅಸ್ತು 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 ಅಂತಿರ್ತಾರಂತೆ. ಈ ಅಸ್ತು ಅಸ್ತು ಅನ್ನೋ ಟೈಮಲ್ಲಿ ನೀವು ನಾನು ಸಾಧಕ ಅಂದಾಗ ಅಸ್ತು ಅಂದ್ಬಿಡುತ್ತೆ. ಅವಾಗ ನಿಮ್ಮದು ಸಾಧನೆ ಆಗೇ ಆಗತ್ತೆ, ಆಯಿತಾ? ಸೊ ನೀವು ಪಾಸಿಟಿವ್ ಇದ್ದೀರಾ, ಮತ್ತು ನಿಮ್ಮ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಇದೆ. ಸೊ ಇದಕ್ಕೋಸ್ಕರ ಯೂನಿವರ್ಸ್ ನಿಮ್ಮನ್ನ ಸೆಲೆಕ್ಟ್ ಮಾಡಿದೆ. ಯೂನಿವರ್ಸ್ ಎನರ್ಜಿ ಮೇಲಿನಿಂದ ನಿಮ್ಮ ಮೇಲೆ ಬೀಳ್ತಾ ಇದೆ. ಫೀಲ್ ಮಾಡ್ಕೊಳ್ಳಿ, ಆ ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾ ಇದೆ. ನಿಮ್ಮ ತಲೆ ಮೇಲಿಂದ ಇಡೀ ಶರೀರದ ಎಲ್ಲ ಭಾಗಕ್ಕೂ ಆ ಶಕ್ತಿಯ ಕಿರಣಗಳು ಸಂಚರಿಸ್ತಾ ಇದೆ. ಫೀಲ್ ಮಾಡ್ಕೊಳ್ಳಿ. ತಲೆ ಮೇಲಿಂದ ಆ ಲೈಟು ಕೆಳಗೆ ಬರ್ತಾ ಇದೆ. ಪ್ರತಿಯೊಂದು ಜೀವಕೋಶಕ್ಕೂ ಈ ಶಕ್ತಿಯ ಕಿರಣಗಳು ಹೋಗ್ತಿದೆ. ಎಲ್ಲೆಲ್ಲಿ ಹೋಗ್ತಿದೆ ಅಲ್ಲ, ಆ ಎಲ್ಲ ಭಾಗವು ಒಂಥರ ಚೈತನ್ಯವಾಗಿರುತ್ತೆ, ಫುಲ್ಲು ಫ್ರೆಶ್ ಆಗಿಬಿಡುತ್ತೆ. ಕಿಡ್ನಿ ಫುಲ್ಲು ಫ್ರೆಶ್, ಒಂದು ಹುಟ್ಟಿದ ಮಗುದು ಹೆಂಗೆ ಕಿಡ್ನಿ ಇರುತ್ತಲ್ಲ ಆ ಥರ ಎಲ್ಲವೂ ಹೊಸದಾಗಿ 100% ವರ್ಕ್ ಮಾಡ್ತಾ ಇದೆ. ಕಿಡ್ನಿ ಆಗಲಿ, ಹಾರ್ಟ್ ಆಗಲಿ, ಪ್ಯಾಂಕ್ರಿಯಾಸ್ ಆಗಲಿ, ಎಲ್ಲವೂ, ಇಂಟೆಸ್ಟೈನ್ ಆಗಲಿ, ಎಲ್ಲವೂ ಎಲ್ಲೆಲ್ಲಿ ಹೋಗ್ತಿದೆಯಲ್ಲ ಅದು 100% ಕೆಲಸ ಮಾಡ್ತಿದೆ. ನಿಮ್ಮದು ಮುಖದ ಕಾಂತಿ ಹೆಚ್ಚಾಗ್ತಾ ಇದೆ. ನೀವು ದಿನದಿಂದ ದಿನಕ್ಕೆ ಹೆಚ್ಚು ಸುಂದರವಾಗಿ ಕಾಣ್ತಾ ಇದ್ದೀರಾ. ಈ ಶಕ್ತಿಯ ಕಿರಣಗಳು ನಿಮ್ಮಲ್ಲಿ ಬಹಳಷ್ಟು ಬದಲಾವಣೆ ಮಾಡ್ತಾ ಇದೆ. ಫೀಲ್ ಮಾಡ್ಕೊಳ್ಳಿ. ಈಗ ಆ ಶಕ್ತಿಯ ಕಿರಣಗಳು 100% ಚಾರ್ಜ್ ಮಾಡಿಬಿಟ್ಟಿದೆ. ಈಗ ನಿಮ್ಮ ಬ್ಯಾಟ್ರಿ ಚಾರ್ಜು 100% ಚಾರ್ಜ್ ಆಗಿದೆ, ಫುಲ್ ಆ್ಯಕ್ಟಿವ್ ಇದ್ದೀರಾ. ಈಗ ಇದು ಕಂಟಿನ್ಯೂಸು ಆ ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾ ಇರೋದಕ್ಕೆ ನೀವು
ದೊಡ್ಡದಾಗ್ತಾ ಹೋಗ್ತಿದ್ದೀರಾ. ಈಗ ಫೀಲ್ ಮಾಡ್ಕೊಳ್ಳಿ, 100% ಚಾರ್ಜಿಂಗ್ ಆಗಿದೆ, ಈಗ 200% ಚಾರ್ಜ್ ಆಗಿದೆ. ನೀವು ಹಿಗ್ತಾ ಇದ್ದೀರಾ 200% ಚಾರ್ಜ್ ಆಗಿದ್ದಕ್ಕೆ ನೀವು ಈ ರೂಮಿಂದ ಆಚೆಗೆ ಬಂದಿದ್ದೀರಾ, ಅಷ್ಟು ದೊಡ್ಡದಾಗಿದ್ದೀರಾ. ಫೀಲ್ ಮಾಡ್ಕೊಳ್ಳಿ, ರೂಮಿಂದ ಆಚೆಗೆ ಬಂದಿದ್ದೀರಾ. ನೆಕ್ಸ್ಟು 500%, ನೆಕ್ಸ್ಟು 1000%. ನೋಡಿ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ, ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನೋಡಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ನೀವು. ಫೀಲ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಚಿ ಎಲ್ಲರೂ. ಫೀಲ್ ಮಾಡಿ ಹಿಗ್ತಾ ಇದ್ದೀರಾ. ದೊಡ್ಡವರು ಆಗ್ತಾ ಇದ್ದೀರಾ. 2000% ಚಾರ್ಜ್ ಆಯಿತು, 10,000% ಚಾರ್ಜ್ ಆಯಿತು, 1,00,000% ಚಾರ್ಜ್ ಆಯಿತು. ಸ್ಟ್ರಾಂಗ್ ಆಗ್ತಿದ್ದೀರಾ. ನೀವು ಈ ಭೂಮಿಗಿಂತ ದೊಡ್ಡರಾಗಿದ್ದೀರಾ, ಈ ಸೌರವ್ಯೂಹಕ್ಕಿಂತ ದೊಡ್ಡರಾಗಿದ್ದೀರಾ. ಹಿಂಗೆ ದೊಡ್ಡ ಆಗ್ತಾ 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 ಡೈರೆಕ್ಟ್ ಆ ಪರಮಾತ್ಮನ ಶಕ್ತಿಯ ಕೇಂದ್ರ ಎಲ್ಲಿದೆಯಲ್ಲ ಅಲ್ಲೇ ಹೋಗ್ತಿದ್ದೀರಾ. ಪರಮಾತ್ಮನ ಮುಂದೆ ಹೋಗ್ತಿದ್ದೀರಾ. ನೀವು ಅಷ್ಟು ದೊಡ್ಡರಾಗ್ತಿದ್ದೀರಾ. ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಚಿಕ್ಕದಾಗಿ ಕಾಣ್ತಾ ಇದೆ ನಿಮಗೆ. ನೀವು ಅಷ್ಟು ದೊಡ್ಡದಾಗಿ ಎತ್ತರವಾಗಿ ಫುಲ್ಲು ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಸೈಜ್ ಇಡೀ ಬ್ರಹ್ಮಾಂಡದಲ್ಲಿ ಆ ಸೈಜ್ ನಿಮ್ಮದೇ ಹೈಯೆಸ್ಟ್, ನೀವೇ ಎಲ್ಲರಿಗಿಂತ ದೊಡ್ಡವರಿದ್ದೀರಾ. ಎಲ್ಲ ಗ್ರಹಗಳು ಚಿಕ್ಕದಾಗಿ ಕಾಣ್ತಾ ಇದೆ ನಿಮ್ಮ ಮುಂದೆ, ಎಲ್ಲ ಗ್ಯಾಲಕ್ಸಿ ಚಿಕ್ಕದಾಗಿ ಕಾಣ್ತಾ ಇದೆ. ನೀವು ಅಷ್ಟು ದೊಡ್ಡದಾಗಿದ್ದೀರಾ. ಈಗ ಪರಮಾತ್ಮನ ಮುಂದೆ ಬಂದಿದ್ದೀರಾ. ಪರಮಾತ್ಮ ನಿಮಗೆ ತಥಾಸ್ತು ಅಂತ ಇದ್ದಾನೆ. ನಿಮ್ಗೇನು ಬೇಕು ಅದನ್ನು ನೀವು ಹೇಳ್ತಾ ಇದ್ದೀರಾ, ಅದನ್ನೆಲ್ಲವೂ ನಿಜ ಮಾಡ್ತಿದ್ದಾನೆ. ಈಗ 5 ನಿಮಿಷ ವಿಜುವಲೈಸ್ ಮಾಡಿ, ನೀವು ನಿಮ್ಮ ಲೈಫಲ್ಲಿ ಏನೇನು ಬಯಸಿದ್ದೀರಿ ಅದೆಲ್ಲವೂ ನಿಜ ಆಗಿದೆ. ಪರಮಾತ್ಮ ಅಸ್ತು ಅಂತಿದ್ದಾನೆ. ಒಳ್ಳೆ ಟೈಮು, ಲಾಟ್ರಿ. ಈಗೇನು ವಿಜುವಲೈಸ್ ಮಾಡ್ತಿರಲ್ಲ ಅದೇ ನಿಮ್ಮ ಲೈಫಲ್ಲಿ ನಡೀತಾ ಹೋಗುತ್ತೆ. ಸೊ ನೀವ್ಯಾರು? ನೀವು ಈ ಭೂಮಿಗೆ ಬಂದಿರೋದು ಏನಕ್ಕೆ? ನೀವೊಬ್ಬ ಸಾಧಕನ ಲಕ್ಷಣ ಏನು? ಫೀಲ್ ಮಾಡ್ಕೊಳ್ಳಿ. ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾ ಇದ್ದೀರಾ. ಎದ್ದ ತಕ್ಷಣವೇ 5 ನಿಮಿಷ ಈ ಬ್ರಹ್ಮಾಂಡಕ್ಕೆ ಅಥವಾ ಎನರ್ಜಿಗೆ ಅಥವಾ ಪರಮಾತ್ಮನಿಗೆ ಕೃತಜ್ಞತೆ ಸಲ್ಲಿಸ್ತಿದ್ದೀರಾ. ಥ್ಯಾಂಕ್ ಯು ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಇವತ್ತಿನ ದಿನ ನನಗೆ ಕೊಟ್ಟಿದ್ದಕ್ಕೆ. ಇವತ್ತಿನ ದಿನ ನಾನು 100% ಯೂಸ್ ಮಾಡ್ತೀನಿ. ಹಾಗೆ ನೀವು ಏನೇನು ಥ್ಯಾಂಕ್ ಯು ಹೇಳ್ತಿದ್ದೀರಿ. ಒಳ್ಳೆ ಅಪ್ಪ ಅಮ್ಮ ಕೊಟ್ಟಿದ್ದಕ್ಕೆ, ಇವತ್ತು ಮನೆ ಕೊಟ್ಟಿದ್ದಕ್ಕೆ, ಬಟ್ಟೆ ಕೊಟ್ಟಿದ್ದಕ್ಕೆ, ಆಹಾರ ಕೊಟ್ಟಿದ್ದಕ್ಕೆ, ಒಳ್ಳೆ ಫ್ರೆಂಡ್ಸ್ ಕೊಟ್ಟಿದ್ದಕ್ಕೆ, ನನಗೊಂದು ಮೊಬೈಲ್ ಕೊಟ್ಟಿದ್ದಕ್ಕೆ, ನಿಮ್ಗೆ ಏನೇನು ಸಿಕ್ಕಿದೆ ಮತ್ತು ಮುಂದೆ ಸಿಗಬೇಕಾಗಿದ್ದು ಆಲ್ರೆಡಿ ಸಿಕ್ಕಿದೆ. ನನಗೊಂದು ಜಾಬ್ ಕೊಟ್ಟಿದ್ದಕ್ಕೆ, ಒಂದು ಗೌರ್ಮೆಂಟ್ ಜಾಬ್ ಕೊಟ್ಟಿದ್ದಕ್ಕೆ, ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಕ್ಕೆ, ನನ್ನನ್ನು ಶ್ರೀಮಂತನಾಗಿ ಮಾಡಿದ್ದಕ್ಕೆ ಧನ್ಯವಾದಗಳು. ನನ್ನನ್ನು ಖುಷಿಯಾಗಿಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ಎಲ್ಲದಕ್ಕೂ ಧನ್ಯವಾದ ಸಲ್ಲಿಸ್ರಿ. ನಿಮಗೆ ಮುಂದೆ ಬೇಕಾಗಿದ್ದು ಆಲ್ರೆಡಿ ನಿಮ್ಮ ಹತ್ರ ಇದೆ ಅನ್ನೋದು ಅಂದ್ಕೊಂಡು ಧನ್ಯವಾದ ಸಲ್ಲಿಸ್ರಿ. ಓಕೆ, ನೆಕ್ಸ್ಟ್ ಕೃತಜ್ಞತೆ ಸಲ್ಲಿಸಿದ ಮೇಲೆ ಮಿರರ್ ಮುಂದೆ ಹೋಗಿ ನಿಮ್ಮನ್ನು ನೀವು ನೋಡ್ತಾ ಇದ್ದೀರಾ. ನೋಡಿದ ತಕ್ಷಣ ಖುಷಿನ ಫೀಲ್ ಮಾಡಿ. ನಿಮ್ಮ ಮುಖ ನಿಮ್ಗೆ ಕಾಣ್ತಾ ಇದೆ, ಆ ಮುಖದಲ್ಲಿ ಕಾಂತಿ ಕಾಣ್ತಾ ಇದೆ. ಸೊ ನೀವು ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀರಾ, ನಾನು ಸಾಧಕ, ನಾನು ಶಕ್ತಿಶಾಲಿ ಅಂತ ಹೇಳ್ತಾ ಇದ್ದೀರಾ. ಸೊ ಆಮೇಲೆ ನಿಮ್ಮ ದಿನಚರಿ ಸ್ಟಾರ್ಟ್ ಆಗುತ್ತೆ. ಫುಲ್ ಡೇ, ಪ್ರತಿ ಕ್ಷಣ, ಪ್ರತಿ ಸೆಕೆಂಡು ಕೂಡ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದೀರಾ. ಫುಲ್ ಡೇ ಪಾಸಿಟಿವ್ ಇರ್ತೀರಾ. ಪ್ರತಿ ಸೆಕೆಂಡು ನೀವು ಖುಷಿಯಿಂದ ಕಳೀತಿದ್ದೀರಾ. ಈಗ ನೀವು ಪುಸ್ತಕನ ಪ್ರೀತಿಸ್ತಾ ಇದ್ದೀರಾ. ಪುಸ್ತಕ ಅಂದರೆ ನಿಮ್ಗೆ ತುಂಬಾ ಪ್ರೀತಿ. ಎಷ್ಟು ಪ್ರೀತಿ ಅಂತಂದರೆ ಒಂದು ಸಂಗಾತಿಗಿಂತನೂ ಜಾಸ್ತಿ ಪ್ರೀತಿ ಪುಸ್ತಕನ ಮಾಡ್ತೀರಾ. ಈ ಪುಸ್ತಕನ ಪ್ರೀತಿಸೋದ್ರಿಂದ ಏನೇನೆಲ್ಲ ಆಗುತ್ತೆ ನೋಡೋಣ ಬನ್ನಿ. ಪುಸ್ತಕನ ಒಳ್ಳೆ ರೀತಿ ಓದ್ತಾ ಇದ್ದೀರಾ. ಹೀಗೆ ಆಗ್ತಾ ಎಕ್ಸಾಮ್ ಬಂತು. ನೀವು ಓದಿದ್ದು 100% ನೆನಪಿದೆ, ಕಾನ್ಸಂಟ್ರೇಷನ್ 100% ಇದೆ, ಥಿಂಕಿಂಗ್ ಪವರ್ 100% ಇದೆ. ಎಕ್ಸಾಮ್ ಸೂಪರ್ ಡೂಪರ್ ಹಿಟ್ ಆಯಿತು. ನೆಕ್ಸ್ಟು ಊರಲ್ಲಿದ್ದಾಗ, ಮನೇಲಿದ್ದಾಗ ರಿಸಲ್ಟ್ ಬರುವ ಸಮಯ. ರಿಸಲ್ಟ್ ಬಂದಾಗ ನಿಮ್ಮ ಜೊತೆಗೆ ಯಾರ್ಯಾರಿದ್ದಾರೆ, ಯಾರ್ಯಾರು ಇರಬೇಕು ಅಂದ್ಕೊಂಡಿದ್ದೀರಿ ಅವರೆಲ್ಲರನ್ನೂ ಫೀಲ್ ಮಾಡ್ಕೊಳ್ಳಿ. ರಿಸಲ್ಟ್ ಬಂತು ಅಂತ ಜೋರು ಕುಣಿತಾ ಇದ್ದಾಗ ಅಪ್ಪ ಅಮ್ಮ, ಬ್ರದರ್ ಸಿಸ್ಟರ್ ಅಥವಾ ಫ್ರೆಂಡ್ಸ್ ಆಗಿರಲಿ, ನಿಮ್ಮ
ಮನೇಲಿ ಯಾರ್ಯಾರಿದ್ದಾರೆ ಫೀಲ್ ಮಾಡ್ಕೊಳ್ಳಿ ಅವ್ರನ್ನ. ಈಗ ನಿಮ್ಮ ಜಾಬ್ ಆಯಿತು ಅನ್ನೋದು ಒಂದೇ ಸರಿ ಅಲ್ಲಿ ಅಪ್ಪ ಅಮ್ಮ ಖುಷಿಯಿಂದ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದನ್ನ ನೋಡಿ, ಅಥವಾ ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ಹಸ್ಬೆಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದನ್ನ ನೋಡಿ ಅವ್ರಿಗೊಂಥರ ಸಮಾಧಾನ. ಇಷ್ಟು ದಿನ ಕಷ್ಟಪಡ್ತಿದ್ದೆ, ಯಾರು ಏನು ಬೈದ್ರೂ ಬೈಸ್ಕೊತಿದ್ದೆ, ಅವಮಾನ ಮಾಡಿದ್ರು ಮಾಡಿಸ್ಕೊತಿದ್ದೆ, ಈ ಮನೆಯವ್ರ ಸಲುವಾಗಿ, ನನ್ನ ಮಕ್ಕಳ ಸಲುವಾಗಿ ಅಥವಾ ನನ್ನ ಹೆಂಡತಿ ಸಲುವಾಗಿ ಇವ್ರನ್ನ ಖುಷಿ ಇಡಬೇಕಂತ ಹೇಳಿ ನಾನು ಪಡಬಾರ್ದೆಲ್ಲ ಕಷ್ಟಪಟ್ಟಿದ್ದೆ. ಇನ್ಮೇಲೆ ಆ ಟೆನ್ಷನ್ ನನಗಿಲ್ಲ. ನನ್ನ ಮಗ ದುಡಿತಾರೆ ಅಥವಾ ನನ್ನ ಮಗಳು ದುಡಿತಾರೆ ಅಥವಾ ನನ್ನ ಹೆಂಡತಿ ದುಡಿತಾರೆ, ಈಗ ನನಗೆ ಆ ಟೆನ್ಷನ್ ಇಲ್ಲ. ಅವ್ರು ನೋಡಿ ಎಷ್ಟು ಸಮಾಧಾನ ಇದೆ ಅವರಿಗೆ. ಅವ್ರಿಗೇನೂ ಬೇಕಾಗಿಲ್ಲ. ನಿಮ್ಮ ಜಾಬ್ ಏನಿದೆಲ್ಲ, ಜಾಬ್ ಆಗಿದೆ, ಈಗ ಅವ್ರಿಗೊಂದು ಸಮಾಧಾನ, ನಾವು ಇನ್ನು ಮೇಲಿಂದ ಖುಷಿಯಿಂದ ಜೀವನ ನಡೆಸ್ತೀವಿ ಅಂತೇಳಿ. ನಿಮ್ಮ ಒಂದು ಜಾಬು ಮನೇಲಿ ಒಂಥರ ದೀಪಾವಳಿ ಹಬ್ಬ ಇದ್ದಂಗೆ. ಮನೇಲೆಲ್ಲ ಒಂಥರ ಲೈಟ್ ಪಟಾಕಿ ಸೌಂಡ್ ಕೇಳಿಸ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಮೇಲೆಲ್ಲ ಆಕಾಶದಲ್ಲಿ ಆ ಪಟಾಕಿ ಹೊಡೆದಾಗ ಹೆಂಗೆ ಆ ಲೈಟ್ಸ್ಗಳನ್ನು ನೋಡ್ತೀರಾ ಫೀಲ್ ಮಾಡ್ಕೊಳ್ಳಿ. ಊರು ತುಂಬ ಒಂಥರ ಜಾತ್ರೆ. ಯಾಕಂದರೆ ಎಲ್ಲ ನಿಮ್ಮ ಜಾಬಿಂದ ಎಲ್ಲರೂ ಸಂಭ್ರಮ ಮಾಡ್ತಿದ್ದಾರೆ ಅನ್ನೋದು ಫೀಲ್ ಮಾಡ್ಕೊಳ್ಳಿ. ಫಸ್ಟ್ ಸ್ಯಾಲ್ರಿಯಲ್ಲಿ ಯಾರ್ಯಾರಿಗೆ ಏನೇನು ಗಿಫ್ಟ್ ಕೊಡ್ತೀರಾ, ಅಪ್ಪಗೇನು ಕೊಡ್ತೀರಾ, ಅಮ್ಮಗೇನು ಕೊಡ್ತೀರಾ, ಅಥವಾ ಅಜ್ಜಿಗೇನು ಕೊಡ್ತೀರಾ, ಬ್ರದರ್ ಸಿಸ್ಟರ್ಸ್ಗೇನು ಕೊಡ್ತೀರಾ, ಫ್ರೆಂಡ್ಸಿಗೇನು ಕೊಡ್ತೀರಾ, ಫೀಲ್ ಮಾಡ್ಕೊಳ್ಳಿ. 1 ವರ್ಷ, 2 ವರ್ಷ, 5 ವರ್ಷ ಆಯಿತು, 10 ವರ್ಷ ಆಯಿತು, ಮನೆಯಲ್ಲಿ ಏನೇನು ಬದಲಾವಣೆ ಆಗಿದೆ ನಿಮ್ಮಿಂದ. ನಿಮ್ಮದೇ ಆದ ಸ್ವಂತ ಮನೆ, ಕಾರು, ನಿಮ್ಮದೇ ಆದ ಒಂದು ಬೈಕು, ಮತ್ತೆ ಏನೇನು ಅಂದ್ಕೊಂಡಿದ್ರಿ, ಒಂದೇನೋ ಜಾಗ ತಗೋಬೇಕು ಅನ್ನೋದಿತ್ತು, ನಿಮ್ದೇನೋ ಒಂದು ಕನಸಿರುತ್ತೆ, ಅದೆಲ್ಲ ನಿಜ ಆಗ್ತಿರೋದನ್ನ ನೋಡಿ. ನಿಮ್ಮ ಒಬ್ಬರ ಜಾಬಿನಿಂದ ಮನೆ ವಾತಾವರಣನೇ ಚೇಂಜ್ ಆಯಿತು. ನಿಮ್ಮಿಂದ, ನಿಮ್ಮ ಸಪೋರ್ಟಿಂದ ನಿಮ್ಮ ಬ್ರದರ್ ಅವನ ಜಾಬ್ ಆಯಿತು. ಅವರೆಲ್ಲರೂ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದಾರೆ. ಎಲ್ಲರೂ ನಿಮ್ಮಿಂದ, ನಿಮ್ಮ ಬ್ರದರ್ ಸಿಸ್ಟರ್ ಅವರು ಸೆಟ್ಲ್ ಆಗಿದ್ದಾರೆ ಒಳ್ಳೆ ರೀತಿಯಿಂದ. ಹಾಗಾದರೆ ಮನೆ ವಾತಾವರಣ ಹೆಂಗಿರ್ಬೋದು ನೋಡಿ. ನಿಮ್ಮಿಂದ ಊರಲ್ಲಿ ಎಷ್ಟೋ ಸ್ಟೂಡೆಂಟ್ಸು ಜಾಬ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನಿಮ್ಮ ಗೈಡೆನ್ಸಿಂದ, ನಿಮ್ಮ ಸಪೋರ್ಟಿಂದ ಅವರಿಗೆ ನಾನು ಗೌರ್ಮೆಂಟ್ ಜಾಬ್ ಮಾಡ್ಕೋಬೋದು ಅನ್ನೋ ಒಂದು ಧೈರ್ಯ ಬಂದಿದೆ. ಅದು ನಿಮ್ಮಿಂದ. ನೀವೊಂದು ಹೊಸ ಕ್ರಾಂತಿನ ಮಾಡಿದ್ದೀರಿ ನಿಮ್ಮ ಊರಲ್ಲಿ, ನಿಮ್ಮ ರಿಲೇಟಿವ್ಸ್ ಒಳಗೆ, ನಿಮ್ಮ ಇಡೀ ಕುಟುಂಬದಲ್ಲೇ. ಫೀಲ್ ಮಾಡಿ, ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನೀವು ಪ್ರಾಂಪ್ಟಾಗಿ ವರ್ಕ್ ಮಾಡ್ತಿದ್ದೀರಾ, ನಿಮ್ಮಿಂದ 4 ಜನಕ್ಕೆ ಸಹಾಯ ಆಗ್ತಾ ಇದೆ. ಫುಲ್ ಡೇ ಖುಷಿಯಿಂದ ಕೆಲಸ ಮಾಡ್ತಿದ್ದೀರಾ. ಯಾರೇ ಒಂದು ಸಹಾಯ ಕೇಳಿದ್ರು ಸಹಾಯ ಮಾಡ್ತಿದ್ದೀರಾ. ನೀವು ಹೋದ ಕಡೆ ನಿಮ್ಮದು ಫ್ಯಾನ್ ಫಾಲೋವರ್ಸು ಆಗಿರ್ತಾರೆ. ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲೆಲ್ಲದೂ ನಿಮ್ಮ ಗುಣಗಾನ ಮಾಡ್ತಿರ್ತಾರೆ. ಆ ಲೆವೆಲಿಗೆ ಆ ಥರ ಕೆಲಸ ಮಾಡ್ತೀರಾ. ಮತ್ತೆ ಎಕ್ಸಾಮ್ ಮೇಲೆ ಎಕ್ಸಾಮ್ ಬರಿತಾ ಒಳ್ಳೊಳ್ಳೆ ಹುದ್ದೆಗೆ ಹೋಗ್ತಾ ಇದ್ದೀರಾ. ಇಡೀ ಫ್ಯಾಮಿಲಿ ಟ್ರಿಪ್ ಮಾಡೋದನ್ನ ಫೀಲ್ ಮಾಡಿ. ನೀವೊಬ್ಬರೇ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ, ಹೈವೇದಲ್ಲಿ ಹೋಗ್ತಾ ಇದ್ದೀರಾ, ಮಳೆ ಬರ್ತಾ ಇದೆ, ಮಳೆಯಲ್ಲಿ ಹಾಗೆ ಬೈಕ್ ಓಡಿಸ್ತಾ ಹೋಗ್ತಿದ್ದೀರಾ. ಆ ಫೀಲ್ ಮಾಡ್ಕೊಳ್ಳಿ, ಆ ಖುಷಿನ ಫೀಲ್ ಮಾಡಿ. ಹಂಗೆ ಹೋಗ್ತಾ ಆ ಮಳೆ ಏನು ಬರ್ತಿದಲ್ಲ ಜೊತೆಗೆ ಕಣ್ಣಲ್ಲಿ ನೀರು ಕೂಡ ನಿಮ್ಮಲ್ಲಿ ಬರ್ತಾ ಇದೆ, ಅಳು ಬರ್ತಾ ಇದೆ. ಹೇಗಿತ್ತು ನನ್ನ ಲೈಫು, ಇಷ್ಟು ಚೆನ್ನಾಗಾಯಿತು, ಆ ಪರಮಾತ್ಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಆ ಬೈಕ್ ಓಡಿಸ್ಕೊಂಡೆ ಒಂಥರ ಖುಷಿನೂ ಇದೆ, ಒಂಥರ ಆನಂದ ಬಾಷ್ಪ ಬರ್ತಾ ಇದೆ. ಸರಿಯಾದ ಟೈಮಲ್ಲಿ ನಾನು ಸರಿಯಾದ ಕೆಲಸ ಮಾಡಿದೆ. ಅವತ್ತು ಆ ಪುಸ್ತಕನ ಓದಿದ್ದಕ್ಕೆ ನನ್ನ ಲೈಫೆಲ್ಲ ಚೇಂಜ್ ಆಯಿತು. ಈ ಮೂವಿದು ಕ್ಲೈಮ್ಯಾಕ್ಸ್ ಇದು ನಿಮ್ಮದು. ಏನು ದುಃಖ ಆಗ್ತಿದೆಯಲ್ಲ, ಈ ಲೈಫಲ್ಲಿ ನಿಮ್ಮದೊಂದು ಸಾಧನೆಯಿಂದ ನಿಮ್ಮ
ಜೀವನನೇ ಬದಲಾಯಿತು ನೋಡಿ. ಅವತ್ತು ಆ ಪುಸ್ತಕನ ಪ್ರೀತಿಸಿದ್ದಕ್ಕೆ ಇವತ್ತು ಇಷ್ಟೆಲ್ಲ ಖುಷಿ ಸಿಕ್ಕಿದೆ. ಒಬ್ರೇ ಎಲ್ಲೋ ಒಂದು ಎತ್ತರವಾದ ಪ್ರದೇಶದ ಮೇಲೆ ಅಲ್ಲಿ ಕೂತ್ಕೊಂಡಿದ್ದೀರ, ಸೂರ್ಯನ ಕಿರಣ ನಿಮ್ಮ ಮೇಲೆ ಬೀಳ್ತಿರೋದನ್ನ ಅಬ್ಸರ್ವ್ ಮಾಡಿ, ಸೂರ್ಯ ಉದಯ ಆಗ್ತಿರೋದು ಅಥವಾ ಸೂರ್ಯಾಸ್ತ ಆಗ್ತಿರೋದನ್ನು ಅಬ್ಸರ್ವ್ ಮಾಡಿ, ಥ್ಯಾಂಕ್ ಯು ಹೇಳಿ. ಯೂನಿವರ್ಸಲ್ಲಿರೋ ಪ್ರತಿಯೊಂದು ವಸ್ತು ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಬಂದಿದೆ. ಥ್ಯಾಂಕ್ ಯು ಹೇಳಿ, ನಿಮ್ಮನ್ನು ಆ ಗೌರ್ಮೆಂಟ್ ಜಾಬ್ ಸಿಗೋ ಥರ ಮಾಡಿಸಿದ್ದಕ್ಕೆ, ನಿಮ್ಮ ಲೈಫು ಖುಷಿಯಾಗಿರೋದಕ್ಕೆ, ನಿಮ್ಮಿಂದ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಪೂರ್ತಿ ಫ್ಯಾಮಿಲಿ ಖುಷಿಯಾಗಿರೋದಕ್ಕೆ. ಫೀಲ್ ಮಾಡಿ ಒಮ್ಮೆ ಒಂಥರ ಮನೆಯಲ್ಲಿ ಫ್ಯಾಮಿಲಿ ನೀವು ಹಿಂಗೆ ಇದ್ದೀರಾ, ಕೂತ್ಕೊಂಡಿದ್ದೀರಾ, ಅಪ್ಪ ಖುಷಿಯಿಂದ ಇದ್ದಾರೆ, ನಕ್ಕೊಂಡಿದ್ದಾರೆ, ಅಮ್ಮ ಅಲ್ಲಿ ಖುಷಿ ನಕ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ, ಜನರ ಜೊತೆ ಎಲ್ಲ ಮಾತಾಡ್ತಿದ್ದಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕಿದ್ದಾರೆ, ಬ್ರದರ್ ಸಿಸ್ಟರ್ ಎಲ್ಲ ಫುಲ್ ಖುಷಿಯಾಗಿದ್ದಾರೆ, ಇಡೀ ಫ್ಯಾಮಿಲಿನೇ ನಿಮ್ಮಿಂದ ಖುಷಿಯಾಗಿದ್ದಾರೆ, ಯಾವಾಗಲೂ ನಕ್ಕೊಂಡೇ ಇರ್ತಾರೆ ಮನೇಲೆಲ್ಲರೂ. ಇದೆಲ್ಲದೂ ಸಾಧ್ಯ ಆಗಿದ್ದು ನಿಮ್ಮಿಂದ. ಆ ಪುಸ್ತಕನ ಪ್ರೀತಿಸಿದ್ದಕ್ಕೆ ಇಷ್ಟೆಲ್ಲ ಸಾಧ್ಯ ಆಯಿತು. ನೋಡಿ, ಈ ಪುಸ್ತಕದಲ್ಲಿ ಎಷ್ಟು ಪವರ್ ಇದೆ. BR ಅಂಬೇಡ್ಕರ್ ಅವರು, ಈಗ ಅವ್ರ ಹುಟ್ಟುಹಬ್ಬ ಬರ್ತಾ ಇದೆ. ಅವ್ರು ಏನಿದ್ರು ಏನೂ ಇಲ್ಲ, ಅವ್ರು ಒಂದು ಪುಸ್ತಕನ ಪ್ರೀತಿಸಿದ್ದಕ್ಕೆ ಈ ಭಾರತದಲ್ಲಿ ಒಂದು ಕ್ರಾಂತಿ ಮಾಡಿದರು. ನೋಡಿ, ಇಂತಹ ದಿಗ್ಗಜರು ಎಷ್ಟೋ ಜನ ಹಿನ್ನೆಲೆ ಏನೂ ಇಲ್ಲ, ಬಟ್ ಆ ಪುಸ್ತಕನ ಪ್ರೀತಿಸಿದ್ದಕ್ಕೆ ಕ್ರಾಂತಿ ಆಯಿತು. ಸೊ ನೀವು ಇದೇ ಥರ ಕ್ರಾಂತಿ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಾ. ಈ ಜನ್ಮ ಸಿಕ್ಕಿದ್ದು ನಿಮಗೆ ಒಂದು ಪವಿತ್ರವಾದ ಒಂದು ಅಂದ್ಕೊಳ್ಳಿ ಜನ್ಮ ಇದು ನಿಮಗೆ. ಇಲ್ಲೇನೋ ಸಾಧನೆ ಮಾಡೋಕ್ಕೆ ಬಂದಿದ್ದೀರಾ. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಬೇಕು. ಒಂದು ದಿನದಲ್ಲಿ 1 ಸೆಕೆಂಡು ನಿಮ್ಮ ಬಗ್ಗೆ ನಿಮಗೆ ಯಾವುದು ನೆಗೆಟಿವ್ ಬರಬಾರ್ದು, ಒಂಚೂರು ಕೀಳರಿಮೆ ಇರಬಾರ್ದು. ಓಕೆನಾ? ಸರಿ, ಈಗ ಎಲ್ಲ ವಿಜುವಲೈಸ್ ಮಾಡಿದ್ದೀರಾ, ಮತ್ತೆ ವಾಪಸ್ ಬರ್ತಾ ಇದ್ದೀರಾ ರೂಮಿಗೆ. ಆ ಶಕ್ತಿಯ ಕಿರಣಗಳನ್ನು ಜೊತೆ ಹಾಗೆ ಇಟ್ಕೊಂಡು ಅವೆಲ್ಲ ನಿಮ್ಮ ಸುತ್ತಮುತ್ತ ಇದೆ. ಈಗ ನಿಮಗೆ ಬಿಡಲ್ಲ, ನಿಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಾ ಇದೆ. ಈಗ ಮತ್ತೆ ವಾಪಸ್ ಭೂಮಿಗೆ ಬರ್ತಾ ಇದ್ದೀರಾ ಅಂತ ಹೇಳಿ ಅದೇ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ನನಗೇನು ಎಲ್ರಿಗೂ ಲಾಭ ಆಗಬೇಕು, ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನಮ್ಮ ಕರ್ನಾಟಕದ ಎಲ್ಲ ಮಕ್ಕಳಿಗೂ ಲಾಭ ಆಗಬೇಕು ಅನ್ನೋದು ನಂದು. ಸೊ ಅದಕ್ಕೆ ನೀವು ಆದಷ್ಟು ಲೈಕ್ ಮಾಡೋಕ್ಕಾದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಬ್ರದರ್ಸಿಗೆ, ಸಿಸ್ಟರ್ಸಿಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ, ಆಯಿತಾ? ಅವ್ರಿಗೆ ಈಗಲಿಂದನೇ ಸ್ಟಾರ್ಟ್ ಆಗಲಿ, ಕಾಂಪಿಟೇಟಿವ್ ಬಗ್ಗೆ ಈಗಲಿಂದನೇ ಗೊತ್ತಾಗಲಿ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಿಕ್ಕಾಪಟ್ಟೆ ವೇಕೆನ್ಸಿ ಇದೆ, ಬೇರೆ ಸ್ಟೇಟ್ನವ್ರು ಅದನ್ನು ಹೊಡ್ಕೋತಿದ್ದಾರೆ. ನಮ್ಮ ಮಕ್ಕಳಿಗೇನು ಮ್ಯಾಥ್ಸ್ ಬರಲ್ಲ, ಮಗ್ಗಿ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಹೇಳ್ತಾರೆ. 2 ಗಂಟೆ ಕ್ಲಾಸಿಂದ ಅವ್ರನ್ನ ಫುಲ್ ಚೇಂಜ್ ಮಾಡಿಬಿಡೋಣ. ಆಯ್ತಾ? ಬರ್ತಾ ಇದ್ದೀರಾ, ಬಂದ್ರಿ. ಹಾಂ, ರೂಮಲ್ಲಿದ್ದೀರಾ. ರೂಮಲ್ಲೆಲ್ಲ ಲೈಟು ಸುತ್ತಮುತ್ತ, ಆ ಶಕ್ತಿಯ ಕಿರಣಗಳು ನಿಮ್ಮನ್ನ ಬಿಡಲ್ಲ. ನಿಮ್ಮ ಸಾಧನೆ